ನನ್ನ ಪಡೆಯಲು ನನ್ನ ಬಳಿ ಪ್ರಶ್ನೆ ಮನೆ ಯಾರು ಮಾಡಿದ್ದಾರೆ ಎಂದು ಪಟ್ಟಿ ಹಚ್ಚಿ ಅವರ ರುಂಡವನ್ನೇ ಚಂದಾಡಿ ಆ ರುಂಡವನ್ನೇ ಚಂದಾಡಿ ಆಮೇಲೆ ನನ್ನ ಸರ್ಕಾರ ಸಮಾಧಿಗೆ ರಕ್ತದಿಂದ ಲೇಪನೆ ಮಾಡಿಸುತ್ತೇನೆ. ಆ ಸರ್ಕಾರದ ಬಳಿ ನೀನೇ ಮಾಡಿ ದೇವಸ್ಥಾನ ಹೇಳಿ ಏನಿನಾಗಲೇ ಬರವ ನಿನಗಾಗಿ ಓಡಿ ಬಂದ ನಾನೊಂದು ಶೇಷಿ ಮರ್ಯಾದೆಯಿಂದ ನನ್ನ ಸರ್ಕಾರ ಬಳಿ ಯಾರು ಮಾಡಿದಾರೆಂದು ಒಪ್ಪಿಕೊಂಡು ಹೇಳ್ತಿದ್ದೇನೆ. ಈಗಲೇ ನಿನ್ನ ಕಡೆ ಉಳಿಸುತ್ತೇನೆ. ಜಾನಿ ಜಾನಿ ಯಾಕಂದ್ರೆ ಯಾವ ಅಪತ್ತು ಬಂದಿದೆ ಈ ಅಗ್ನಿರಾಜ ಏನೆಂಬುದನ್ನು ಅರಿಯದೆ ನನ್ನೊಂದಿಗೆ ಹೋರಾಟ ಮಾಡುವ ಬಂದು ಈ ಕಾರಣಕ್ಕೆ ತೋರಿಸಲೇ ಆನಂದ ಕೋಶದ ಬಲವನ್ನು ಎಲ್ಲೇ ಸಿಂಹ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯ ಮಗನೇ. ನಾನು ಯಾರು ಗೊತ್ತೇ? 6 ತಿಂಗಳ ಅನ್ನ ತಿಂದು 3 ತಿಂಗಳು ನಿದ್ದೆ ಮಾಡಿ 3 ತಿಂಗಳು ನಿಮ್ಮಂತ ಸಿಂಹಗಳನ್ನು ಶರಣಾಗತನಾಗಿ ಹೋಗುವುದು ಎಲ್ಲ ತಲೆ ಕತ್ತರಿಸಿಕೊಳ್ಳುವುದು. ನುಚ್ಚು ಹಾಕಿದವರ ಮನೆ ಬಾಗಿಲ ಕಾಯುವ ಕುಡಿ ನಿಮ್ಮ ಬಲ್ಲದಕ್ಕೆ ಹರಿ ಬಾಳ ನಡೆಸಿಕೊಂಡು ಹೋಗುವಂತ ಹೇಳಿಯಲ್ಲೋ ಈ ನರಸಿಂಹ. ನಿಮ್ಮೇಟಿಗೆ ರೇಟು ಕೊಟ್ಟು ನೀಟಾಗಿ ಗೌಡನ ಸಂಹಾರ ಮಾಡಲು ಬಂದಿದ್ದೇನೆ. ನನ್ನ ಎದುರಿಗೆ ನಮ್ಮ ದನಿ ಒದಿಯೋದು ತಾಕತ್ತೇ ನಿನಗೆ? ನಮ್ಮನ್ನು ಕಡಿಸಿದರೆ ನಾಗರ ಬಳಿ ಕಟ್ಟೆ ಮುಡಿಸಿದ ಹಾಗೆ ಸುಮ್ಮನೆ ಈಗ ಹಿಂದಿರುಗಿ ಹೋಗದಿದ್ದರೆ ಅದೇ ಕಾಲದ ಆರಬಾಣ ಸಿಡಿಯುವ ಈ ಜಾನಿಯಿಂದ ನಿನ್ನೆಡೆಗೆ. ಶಭಾಷ್ ಕೋಟಿ ವೀರ ಶಭಾಷ್. ಅದೇ ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದೇವೆ. ನೀನು ಗಂಡಸೇ ಆಗಿದ್ದೇವೆ. ಮೊದಲ ನನ್ನ ಪ್ರಶ್ನೆಗೆ ನೀಟಾಗಿ ಉತ್ತರ ಕೊಡು. ಇರದಿದ್ದರೆ ನೀ ಹಿಡಿದಿದ್ದೆ ಹಠವಾದರೆ ಈಗಲೇ ಬೀಳುವುದು ನಿನ್ನ ಘಟ. ಏನದು ನಿನ್ನ ಪ್ರಶ್ನೆ? ಸರಿಯಾಗಿದ್ದರೆ ಹೇಳ್ತೀನಿ, ಇಲ್ಲದಿದ್ದರೆ ನನ್ನ ಜೀವನ ಸರ್ಕಾರ ಬೆಲೆ ಯಾರು ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಹಾಗಾದರೆ ನೀನು ಈ ಗೌರವವನ್ನು ಸಂಹಾರ ಮಾಡುತ್ತೇನೆ. ಹಾಗಿದ್ದರೆ ತಿಳಿಯೋಣ. ಹೇಳಿ ಸಿಂಹ, ನಿನ್ನ ಸೇಡಿಗಾಗಿ ಸುಳ್ಳು ಹೇಳ್ತಾ ಬಾಯಿ ಮುಚ್ಚಲೆ. ಅಂದು ರಾತ್ರಿ ಈ ರಾಜರಿಗೆ ಮದ್ಯಪಾನ ಮಾಡಿಸಿ ಯುವ ತಂಗಿಯನ್ನು ಹೊತ್ತು ಧರಿಸಿ ಅವಳನ್ನು ಶ್ರೀನಿಗರಿಸಿ ಕೊಂಡು ಹೋಗಿದ್ದರು. ನಾನೇ ನೋಡಿರುವಾಗ ಯಾವೇ ರಾಜ ನನ್ನೊಂದಿಗೆ ಸ್ನೇಹ ಕಟ್ಟಿ ಅಕಸ್ಮಾತ್ ಸಂಗ್ರಹಿಸಿಕೊಂಡು ಅವರಿಗೆ ಬಂದ ನನ್ನ ತಂಗಿಗೆ ನಿನ್ನ ಪ್ರಾಣಕ್ಕೆ ಕೈ ಹಾಕಿದೆಯಾ ಮಗನೇ? ನಿನ್ನ ಪ್ರಾಣ ತೆಗೆದು ರಕ್ತ ಕುಡಿಯದೆ ಬಿಡಲಾರೆ. ಕಡೆ ಜಾನಿ ಕಡೆ ಇವನು ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ. ನಾನೇ ನಿನ್ನ ಸುಳ್ಳಿನ ಸುಳ್ಳಿಗೆ ಹೆಂಗತನ್ನು ಹೊತ್ತು ತಂದು ದಾಟಿಸಿದ್ದೇನೆ. ಪ್ರತಿಫಲವಾಗಿ ನನ್ನ ತಂಗಿಗೆ ನಿನ್ನ ಕೈ ಹಾಕಿದೆಯಾ ಮಗನೇ? ನಿಲ್ಲು ಜಾನಿ ನಿಲ್ಲು.
ಅನೇಕ ವರ್ಷಗಳಿಂದ ಕಾತರಿಸಿಕೊಳ್ತಿದ್ದೇನೆ. ಅಗ್ನಿರಾಜ್, ಎನಿಸಿಕೋ ನಿನ್ನ ಮನೆ ದೇವರನ್ನು.